ನಾನು ಮಾನ್ಯ ಅಧ್ಯಕ್ಷರೇ ಯಾವುದೇ ದುರುದ್ದೇಶ ಇಲ್ಲ. ನಾನು ಉತ್ತರ ಕೊಡ್ತಾ ಇದ್ದೆ. ಆ ಉತ್ತರ ಕೊಡುವಾಗ ಮಾನ್ಯ ರುದ್ರೇಗೌಡರು ಅವರು ಮಧ್ಯದಲ್ಲಿ ಇಂಟರ್ಫಿಯರ್ ಆಗಲಿಕ್ಕೆ ಇದು ಮಾಡಿದ್ರು. ನಾನು ಹೇಳಿದ್ರೆ ಕೂತ್ಕೊಳ್ರಿ ಅಂತ ಹೇಳಿದೆ. ಅದು ಬಿಟ್ಟರೆ ಬೇರೆ ಯಾವ ಉದ್ದೇಶದಿಂದಲೂ ಕೂಡ ದುರುದ್ದೇಶದಿಂದ ಅವ್ರಿಗೆ ಗೌರವ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹೇಳದ್ದಲ್ಲ. ನಂಬರ್ 1. ನಂಬರ್ 2, ಈಗಾಗಲೇ ನಾನು ಆಡದಂಥ ಮಾತುಗಳನ್ನೆಲ್ಲ ತೆಗೆದುಹಾಕ್ಬಿಟ್ಟಿದ್ದೀರಿ ಕಡತದಿಂದ. ಮತ್ತೆ ಅದನ್ನು ಪ್ರಸ್ತಾಪ ಮಾಡ್ತಕ್ಕಂಥ ಅಗತ್ಯ ಏನಿದೆ? ಎಲ್ಲ ಕಡತಗಳು ಎಲ್ಲ ಅವು ಅಸಂಸದೀಯ ಅಲ್ಲ, ಆದರೂ ಕೂಡ ತೆಗೆದುಹಾಕಿದ್ದೀರಿ. ನಿಮ್ಮ ತೀರ್ಪನ್ನು ಒಪ್ಕೊಳ್ತೀವಿ ನಾವು. ನೀವು ತೆಗೆದುಹಾಕಿದ್ರಿ ಅಂತಂದಮೇಲೆ ಮತ್ತೆ ಪ್ರಸ್ತಾಪ ಮಾಡಬೇಕಾದಂಥ ಅಗತ್ಯ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. HK ಪಾಟೀಲ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನು ಮತ್ತೆ ಪ್ರಸ್ತಾಪ ಮಾಡೋದು ಬೇಡ, ಮುಂದುವರಿಸೋಣ ಅಂತ ಹೇಳಿದಿರಿ. ನೀವು ಕೂಡ ನಮ್ಮದು ಉತ್ತರ ಇನ್ಕಂಪ್ಲೀಟ್, ಬಿಕಾಸ್ ಅವ್ರು ಏನು ಹೇಳ್ತಾರೆ, ಭಾಳ ಉದ್ದನೇ ಉತ್ತರ ಕೊಡ್ತಾರೆ. ಇದು ರಾಜ್ಯಪಾಲರ ಭಾಷಣದ ಮೇಲೆ ಕೊಡ್ತಕ್ಕಂಥ ಉತ್ತರ ಅಲ್ಲ, ಬಜೆಟ್ ಮೇಲೆ ಕೊಡ್ತಕ್ಕಂಥ ಉತ್ತರ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ದಿ ಕ್ವಶನ್ ಇಸ್ ಲೈಕ್ ದಟ್. ಎಲಾಬರೇಟ್ ಆಗಿ ಉತ್ತರ ಕೊಡಬೇಕಾದಂಥ ಅಗತ್ಯ ಇದೆ. ಹಾಗಾಗಿ ಉತ್ತರ ಕೊಡ್ತಾ ಇದೆ ಎಲಾಬರೇಟ್. ಅದು ಬಿಟ್ಟರೆ ಬೇರೆ ಏನೂ ಅಲ್ಲ. ಆಮೇಲೆ ನಾನು ಸ್ವಲ್ಪ ಇರಿ, ಕೂತ್ಕೊಳ್ರಿ ಪ್ಲೀಸ್ ಕೂತ್ಕೊಳ್ಳಿ. ಇವರೇ ನಾರಾಯಣ ಸ್ವಾಮಿ ಕೂತ್ಕೊಳ್ರಿ ಪ್ಲೀಸ್. ನಾನು ಉತ್ತರ ಕೊಟ್ಟ ಮೇಲೆ ಅವ್ರಿಗೆ ಅವಕಾಶ ಕೊಟ್ಟರೆ ಕ್ಲಾರಿಫಿಕೇಶನ್ ಕೊಡಲಿಕ್ಕೆ ನಾನು ಉತ್ತರ ಕೊಡೋಕ್ಕೆ ತಯಾರಾಗಿದ್ದೀನಿ. ಇನ್ನು ಉತ್ತರನೇ ಮುಗಿಸಿಲ್ಲ ನಾನು. ಮಧ್ಯದಲ್ಲಿ ಹೇಳ್ಬೇಡಿಯಪ್ಪ ಅಂತ ಹೇಳೋದಷ್ಟೇ. ಮಧ್ಯೆ ಹೇಳ್ಬೇಡಿಯಪ್ಪ, ಉತ್ತರ ಮುಗಿದ ಮೇಲೆ ಅವರು ಫಸ್ಟ್ ಅವ್ರು ಕ್ವಶನ್ ಕೇಳಿರೋರು ಅವ್ರು ಕ್ಲಾರಿಫಿಕೇಶನ್ ಕೇಳಿದ್ಮೇಲೆ ಬೇರೆ ಯಾರು ನೀವು ಅವಕಾಶ ಕೊಟ್ಟರೆ ಬೇರೆಯವರೆಲ್ಲ ಕೇಳಲಿ. ನಥಿಂಗ್ ರಾಂಗ್. ಅದನ್ನು ಹೇಳಿರೋದು. ಅದರಿಂದ ಈಗೆಲ್ಲ ತೆಗೆದಾಕ್ಬಿಟ್ಟದ ಮೇಲೆ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ತೆಗೆದಾಕ್ಬಿಟ್ಟಿದ್ದೀರಿ. ನಿಮ್ಮ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಈಗ ಅವ್ರಿಗೆ ಕ್ಲಾರಿಫಿಕೇಶನ್ ಕೇಳಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಅವ್ರ ಕ್ಲಾರಿಫಿಕೇಶನ್ ಕೇಳಿ. ಸಭಾಪತಿಗಳೇ ಈಗ ಒಂದು ಪ್ರಶ್ನೆ ಆತಂಕ ಏನು ಅಂದ್ರೆ, ನಮ್ಮ ಪ್ರಶ್ನೆ ಅಪೂರ್ಣ ಆಗಿದೆ. ಸದನಕ್ಕಿರುವಂತ ಆತಂಕ ಏನಂದ್ರೆ, ಮುಖ್ಯಮಂತ್ರಿಗಳಂತ ಒಂದು ದೊಡ್ಡ ಮನುಷ್ಯರು ಈ ರೀತಿ ಶಬ್ದವನ್ನು ಬಳಸಬಹುದಾ? ಆ ಬಳಸಿದ್ದಕ್ಕೆ ಅವ್ರಿಗೆ ಏನು ಮನಸ್ಸಿಗೆ ನೋವಿಲ್ವಾ? ಪರಿಹಾರ ಇದನ್ನು ತೆಗೆದು ಎಲ್ಲ ಎದ್ದಿದ್ಕೊಂಡು ಒಟ್ಟಿಗೆ ಪ್ರಶ್ನೆ ಕೇಳಿದ್ರೆ ಏನ್ರಿ ಮಾಡ್ತೀರಿ? ಗಲಾಟೆ ಮಾಡಿದ್ರೆ ಏನ್ ಮಾಡ್ಬೇಕು ಹೇಳಿ ನೋಡ. ಗಲಾಟೆ ಮಾಡಿದ್ರೆ ಕ್ವಶನ್ಗೆ ಉತ್ತರ ಹೇಳ್ತಾ ಇದ್ದಾರೆ. ಪ್ರಶ್ನೆ ಕೇಳಿರೋರು ಯಾಕೆ ಎದ್ದಿದ್ರಿ ಅಂದ್ರೆ, ಇವರೆಲ್ಲ ಯಾಕೆ ಎದ್ದಿದ್ರಿ ಅಂದ್ರೆ ಒಂದ್ ನಿಮಿಷ ಕೇಳಿ. ನಾನು ನನ್ನದು ಏನನ್ನ ಡ್ಯೂಟಿ ಮಾಡಿ ಹೇಳಿದ್ದೀನಿ, 2 ಕಡೆ ಹೇಳಿದ್ದೀನಿ. ಇಂಥವ್ರಿಗೆ ಹೇಳಂತ ಹೇಳಕ್ ನನಗೆ ಆಗೋದಿಲ್ಲ. ಮುಖ್ಯಮಂತ್ರಿ ಇರಲಿ, ಮಂತ್ರಿ ಇರಲಿ, ಶಾಸಕರು ಯಾರಿರಲಿ, ಇದೇ ರೀತಿ ಹೇಳಕ್ಕಾಗಲ್ಲ. ಇಷ್ಟಕ್ಕೆ ಮುಗಿಸ್ಬೇಕಂತೇಳಿ ನಾನು ನಿಮ್ಗೆ ವಿನಂತಿ ಮಾಡ್ಕೊಳ್ತೀನಿ. ಕ್ವಶನ್ ಕೇಳಿ ಸರ್. ಈಗ ನಾನು ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಈ ಪ್ರಶ್ನೆ ಕೇಳಿದ್ರೆ ಇದಕ್ಕೆ ಅಪೂರ್ಣವಾದ ಉತ್ತರ ಕೊಟ್ಟಿದ್ದಾರೆ. ಮೊದಲನೇದಾಗಿ, ಎರಡನೇದಾಗಿ ಈ ತಾರತಮ್ಯ ನೀತಿ ಯಾಕೆ ಅಂತ ಅವ್ರು ಆಮೇಲೆ 15ನೇ ಆಯೋಗ ಆದಾಗ ನಮ್ಗೆ ಇನ್ನೂ ಜಾಸ್ತಿ ಅನುದಾನ ಬರಬೇಕು, ಪ್ರತಿ ಸಾರಿ ಕಡಿಮೆ ಆಗ್ತಾ ಇದೆ ಯಾಕೆ ಅಂತ ಹೇಳಿ ಮುಖ್ಯಮಂತ್ರಿಗಳು ನಮ್ಮ ಕ್ಲಾರಿಫಿಕೇಶನ್ ಮಾಡಬೇಕು. ಮುಖ್ಯಮಂತ್ರಿಗಳು ತಾನು ಬಳಸಿದ ಶಬ್ದ ಸರಿ ಇದೆ ಅಂತ ಹೇಳಿ ಸರ್. ಈಗ ಮುಖ್ಯಮಂತ್ರಿಗಳು ಒಂದು ಅಪೂರ್ಣವಾದ ಉತ್ತರ ಕೊಟ್ಟಿದ್ದಾರೆ, ಪೂರ್ಣ ಕೊಟ್ಟಿಲ್ಲ. ಎರಡನೇದು, ನಾನು ಕೇಳಿರುವಂತದ್ದು ಯಾಕೆ ಈ ತಾರತಮ್ಯ ನೀತಿ ಅಂತ, ಅದನ್ನ ಅವ್ರು ಹೇಳ್ಬೇಕು. ಆಮೇಲೆ ಆಯೋಗಗಳು, ನಮ್ಮ ಸರ್ಕಾರ ಇನ್ನೂ ಜಾಸ್ತಿ ಟ್ಯಾಕ್ಸ್ ಕಟ್ತಾ ಇದ್ರೆ ನಮ್ಗೆ ಹೆಚ್ಚಿಗೆ ಅನುದಾನ ಬರಬೇಕು. ಅದಕ್ಕೇನಾದ್ರೂ ನಾವು ಏನು ಮಾಡಿದ್ದೀವಿ, ನಮ್ಮ ಚಿಂತನೆ ಏನು ಅಂತೇಳಿ ನಾನು ಕೇಳ್ತಾ ಇದ್ದೀನಿ ಸರ್ ಮುಖ್ಯಮಂತ್ರಿಗಳನ್ನ. ಅವ್ರು ಹೇಳಿ ಉತ್ತರ. ಮುಖ್ಯಮಂತ್ರಿ ಇಲ್ಲ, ಇದು ಈ ಸದನವನ್ನ ಈ ರೀತಿ ಕತ್ತಲಲ್ಲಿಟ್ಟು ಪ್ರಶ್ನೋತ್ತರ ಕೂತ್ಕೊಳ್ಳಿಯಪ್ಪ, ಪ್ಲೀಸ್ ಕೂತ್ಕೊಳ್ಳಿ. ಸಾಕು ಹೇಳಿದಿರಲ್ಲ.
ಎಲ್ಲ ಹೇಳಿರೋದೆಲ್ಲ ರೆಕಾರ್ಡ್ಗೆ ಹೋಗಿದೆ, ಆಗಲ್ಲ, ರೆಕಾರ್ಡ್ ಎಲ್ಲ ರೆಕಾರ್ಡ್ಗೆ ಹೋಗಿದೆ. ರೆಕಾರ್ಡ್ ನಾನು ಹೇಳೋದನ್ನೆಲ್ಲ ರೆಕಾರ್ಡ್ನಿಂದ ತೆಗೆದಾಕ್ಬಿಟ್ಟದೆ. ವೆರಿ ಕ್ವಶನ್ ಆಫ್ ನಾವು ಗೌರವದಿಂದ ಕೇಳ್ತೇವೆ. ಇದು ಹುದ್ದೆ ಗೌರವ, ವ್ಯಕ್ತಿ ಅಲ್ಲ. ಆಯ್ತ್ರಿ ರವಿಕುಮಾರ್ ಕೂತ್ಕೊಳ್ಳಿಯಪ್ಪ, ಸಾಕು ಹೇಳಿದಿರಲ್ಲ. ಕೇಳುವಾಗ ಹೇಳುವಾಗ ಅಬ್ಸ್ಟ್ರಕ್ಟ್ ಮಾಡಬಹುದು, ಮತ್ತೆ ಕ್ಲಾರಿಫಿಕೇಶನ್ ಕೇಳಬಹುದು ಅಂತ ನಿಯಮಾವಳಿಗಳಲ್ಲಿ ಸೇರಿಸ್ಬಿಡಿ. ಹಾಗಾದ್ರೆ ಸ್ಮೂತ್ ಆಗಿ ನಡಿಬೇಕು, ನಡ್ಕೊಂಡು ಹೋಗ್ಬೇಕು. ಸದಸ್ಯರು ಎದ್ದು ಪ್ರಶ್ನೆ ಕೇಳಿದ್ರೆ ಇವ್ರಿಗೆ ಉತ್ತರ ಬೇಕಾಗಿಲ್ಲ, ಇವ್ರಿಗೆ ಬೇಕಾಗಿರೋದು ನಾ ಹೇಳಿದ್ದೀನಿ ಈ ಸದನದಲ್ಲಿ ಒಂದ್ ನಿಮಿಷ ತಡಿಯಪ್ಪ. ಸುನಿಲ ಏನ್ ನೀವು ನೋಡಿ, ನಾ ಹೇಳ್ತೀನಿ, ನಾನು ಹೇಳುದು ಹೇಳಿದ್ದೀನಿ. ಇದೇ ತರ ಹೇಳಂತ ನಾನು ಯಾರಿಗೂ ಹೇಳಕ್ ಆಗುದಿಲ್ಲ. ಆದ್ರೆ ನಮ್ಗೆ ತಮ್ಮ ಮೂಲಕ ಸರ್ಕಾರ ಕೇಳುವಂತ ಹಕ್ಕಿದೆ, ಅದನ್ನು ಬಳಸ್ಕೊಂಡು ನಾನು ಹೇಳ್ತಾ ಇದ್ದೇನೆ. ಮುಖ್ಯಮಂತ್ರಿಗಳ ಬಾಯಿಂದ ಇಂಥ ಶಬ್ದ ಬರಬಾರ್ದಾಗಿತ್ತು, ಆಕಸ್ಮಿಕ ಕಾರಣ ಬಂದಿರಬಹುದು. ಅದಕ್ಕೆ ವಿಷಾದ ಒಂದು ಸೂಚನೆ ಮಾಡಬೇಕು ಅಂತ. ಸರಿ, ಒಬ್ಬರು ಮಾತಾಡ್ರಿ. ಕಾನೂನು ಸಚಿವರ ಆದೇಶ ಎಲ್ಲ ತಯಾರಿಲ್ಲ. ಕಾನೂನು ಸಚಿವರು ಕಾನೂನು ಸಚಿವರು ಮಾತಾಡಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ ಸದನದಲ್ಲಿ ಚೀಟು ಅಂತ ಕರೆದದ್ದು. ಕಾನೂನು ಮಂತ್ರಿಗಳು ಅವರ ಸಮಜಾಯಿಸಿ ವಾಸ್ತವಿಕ ಅಲ್ಲ. ಇದೊಂದು ಕೆಟ್ಟ ಸಂಪ್ರದಾಯ ಆಗುತ್ತೆ ಈ ಸದನದಲ್ಲಿ. ಇಲ್ಲಿಯವರೆಗೆ ಮುಖ್ಯಮಂತ್ರಿಗಳ ಈ ಸಂಪ್ರದಾಯವನ್ನು ನೀವು ಹೀಗೆ ಬಿಟ್ಟು ಸಮಜಾಯಿಸಿಕೊಟ್ರೆ ಕಡೆದಿಂದ ತೆಗ್ದೇನೆ ಅಂತ ಹೇಳಿದ್ರೆ ಈ ಸದನದಲ್ಲಿ ಹೊಸ ಸಂಪ್ರದಾಯ ಕಾರಣ ಆಗುತ್ತೆ. ಈ ಸದನಕ್ಕೊಂದು ಕಪ್ಪು ನಮಗೆ ಮುಖ್ಯಮಂತ್ರಿಗಳ ಗೌರವ ಇದೆ. ಮುಖ್ಯಮಂತ್ರಿಗಳ ಹುದ್ದೆ ಗೌರವದಿಂದ ನೋಡ್ತೇವೆ. ದಯವಿಟ್ಟು ಆ ಶಬ್ದ ಬಳಕೆಗೋಸ್ಕರ ವಿಷಾದ ಸೂಚನೆ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕು. ಉತ್ತರದಲ್ಲಿ ಸದನದಲ್ಲಿ ಏನ್ ರಕ್ಷಣೆ ಏನ್ ಮಾಡ್ಬೇಕು ಹೇಳಿ ನೋಡೋಣ. ಏನ್ ಮಾಡ್ಬೇಕು ಹೇಳಿ ನೋಡಿ. ಆಗುದ ನೋಡಿ ನನಗೆ ಇನ್ಮೇಲೆ ಒಬ್ರು ಮಾತ್ರ ತಡೀರಿ. ಒಂದ್ ನಿಮಿಷ ತಡಿಯಪ್ಪ, ತಡಿಯೋ ಮಾರ ಕುತ್ಕೊಂಡಿನ ನೀ ಕೂಡ್ರಿ. ಹಾಗೆ ಇಲ್ಲ ಮುಗಿತದ. ಇವರೇ ಪೂಜಾರವ್ರೆ, ಕೂಡೆ ಪೂಜಾರವ್ರೆ, ಏನ್ ಹೇಳ್ಬೇಕಂತೀರಿ? ಒಂದ್ ನಿಮಿಷ ದಯಮಾಡಿ ಯಾರು ಮಾತಾಡ್ಬೇಡಿ. ಹೇಳಿ, ಒಂದ್ ನಿಮಿಷ ಹೇಳಿ. ಒಬ್ಬರು ಮಾತಾಡ್ತಿರಲ್ಲ ನೀವು, ಒಬ್ಬರು ಮಾತಾಡಿ ಹೇಳಿ. ಒಬ್ರು ಮಾತಾಡಿ. ನಮ್ದು ಸ್ಪಷ್ಟ ಇದೆ, ಸಭಾಪತಿ ಅವರ ಸ್ಪಷ್ಟ ಇದೆ. ಮತ್ತೆ ನಿಮ್ಮ ಮೂಲಕ ಸನ್ಮಾನ್ಯ ಅಧ್ಯಕ್ಷರೇ ಎಕ್ಸ್ಪೋಸ್ ಮಾಡ್ತಾರೆ ಅಂತ ಭಯ ಅವ್ರಿಗೆ. ಕೂಡ್ರಿ, ಫೈನಾನ್ಷಿಯಲ್ ಎಕ್ಸ್ಪೋಸ್ ಮಾಡ್ತಾರೆ ಅಂತ ಭಯ. ಹೇಳಿ. ನಿಮ್ಮಲ್ಲಿ ಒಂದು ಸ್ವಲ್ಪ ಎಲ್ಲ ಶಿಸ್ತು ಬೇಡ್ರಿ. ಹೇಳಿ ನಿಮ್ಮ ಮೆಂಬರ್ಗಳಿಗೆ ಹೇಳಿ ಏನ್ ಬೇಕಾದ್ರೆ ಏನ್ ಬೇಕಾ ಮಂತ್ರಿಗಳಾಗಿ ಭಯ. ಮತ್ತೆ ಹೇಳಿ ಉತ್ತರ ಕೊಡ್ಲಿ ಮತ್ತೆ ಇವರೇ ಸಭಾಪತಿ ಅವರೇ. ಜಮೀರ್ ಮುಂದ್ರಿ ಸುಮ್ಮನೆ. ಸಭಾಪತಿ ಅವರೇ, ಚರ್ಚೆ ನಿಮ್ಮ ಮುಂದಿದೆ ಈಗ. ಚಲವಾದಿ ವಾಸ್ತವಿಕವಾಗಿ ಮತ್ತೆ ನೆನಪು ಮಾಡ್ತೇನೆ. ಚಲವಾದಿ ಸುಮ್ಮನೆ ಏನ್ರಿ ಜಮೀರ್ ಗುಂಡಾಗರ್ದಿ ನಡೆಯಲ್ಲ ಅಂತ ಹೇಳಿದ್ದು. ಗುಂಡಾಗರ್ದಿ ನಡೆಯಲ್ಲ ಅಂತ ಹೇಳಿದ್ದು. ಗುಂಡಾಗರ್ದಿ ನಡೆಯಲ್ಲ ಅಂತ ಹೇಳಿದ್ದು. ನೋಡಿ ನೀವು ಚೆಕ್ ಮಾಡಿ. ಗುಂಡಾಗರ್ದಿ ನಡೆಯಲ್ಲ ಅಂತ. ಈ ಮಂತ್ರಿಗಳು ನೀವೆಲ್ಲ ಮಂತ್ರಿಗಳಾದಂಥವ್ರು ಯಾರು ಕುತ್ಕೊಳ್ರಿ. ಹೇಳಿ ಇವರೇ ಕೂಡಿಸ್ರಿ ಅವ್ರಿಗೆ. ಕೂತ್ಕೊಳ್ಳಿ. ಹೇಳಿ ಪೂಜಾರ ಹೇಳ್ಬಿಡಿ. ಸಭಾಪತಿ ಅವರೇ, ಎಲ್ಲರೂ ದಯಮಾಡಿ ಸಮಾಧಾನ. ತಾವು ಬಹಳ ಸುದೀರ್ಘವಾದಂತ ಅನುಭವ ಇದ್ದವರು. ನಮ್ಮಲ್ಲಿ ಈ ಪೀಠದ ಮೂಲಕ ನಾವು ಹೇಳೋದಿಷ್ಟೇ,
ಮಾನ್ಯ ಮುಖ್ಯಮಂತ್ರಿಗಳು ಈ ಸದನಕ್ಕೆ ಬರ್ತಾರೆ ಅಂತ ಹೇಳಿದಾಗ ಖುಷಿ ಪಟ್ಟವ್ರು ನಾವು, ಅವ್ರ ಜೊತೆಲಿ ಚರ್ಚೆ ಮಾಡ್ಲಿಕ್ಕೆ ಆಸಕ್ತಿ ಇದ್ದವರು. ಆದ್ರೆ ಮಾತಿನ ಮಧ್ಯೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಮ್ಮನ್ನು ಗೂಂಡಗಳಂತ ಕರೆದದ್ದು ಮತ್ತು ಚೀತು ಅಂತ ಹೇಳಿ ಕರೆದ್ರು. ನಮಗೆ ನಾವು ಇಲ್ಲ, ಈ ಹಿನ್ನೆಲೆಯಲ್ಲಿ ಸಭಾಪತಿ ಅವರೇ ಮತ್ತೆ ವಿನಂತಿ ಮಾಡ್ತೇನೆ, ಈ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ಘಟನೆ ಬಗ್ಗೆ ಅವರ ಬಾಯಿಂದ ಬಂದಿರುವ ಶಬ್ದಗಳ ಬಗ್ಗೆ ವಿಷಾದ ಸೂಚನೆ ಮಾಡಬೇಕು ಅನ್ನೋದು ನನ್ನ ಆಗ್ರಹ. ಗುಂಡಾಗಿರಿ ನಡೆಯಲ್ಲ ಅಂತ ಹೇಳಿದ್ದು, ಗುಂಡಾಗಿರಿ ನಡೆಯಲ್ಲ ಅಂತ ಹೇಳಿದ್ದು. ಏನ್ ಹೇಳ್ತಾರೆ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ ನೋಡುವ. ಮುಗೀತಿ ಮುಗೀತು ಕೂತ್ಕೊಳ್ಳಿ. ಸಾಕು ಸಾಕು ಕೊಡ್ರಿ, ಸಾಕು ಅರ್ಧ ಹೆಂಗ್ ಮಾಡ್ತೀರಿ? ಕೂಡಪ್ಪ, ಕೂಡ್ರಿ, ಕೊಟ್ಟಾರು ಕೂಡಿ. ನಿನಗೆ ಅದಕ್ಕೆ ಬೇಕಾದ, ನಿನಗೆ ಅದಕ್ಕೆ ಕುತ್ಕೊಂಡು ಇವತ್ತು ಬಂದು ಕುತ್ಕೊಳ್ಳಿ ನೀನು ಸುಮ್ಮನೆ. ಅವರು ಮುಗಿಸಲಿ, ಮುಖ್ಯಮಂತ್ರಿಗಳು ಉತ್ತರ ಮುಗಿಲಿ, ಆಮೇಲೆ ಮುಂದಲಿಕ್ಕಿಂತ ಮೂಲಕ 15ನೇ ಫೆಬ್ರವರಿ 2024 ಸಂವಹನ ಆಕಾರ ಸಭಾಪತಿ ಅವರೇ, ಈ ಮುಖ್ಯಮಂತ್ರಿಗಳ ನಿಲುವೇನು ಅನ್ನೋದಾಗಬೇಕಲ್ಲ ಸಭಾಪತಿ ಅವರೇ. ನೋಡಿ, ಒಂದ್ ನಿಮಿಷ. ಇಲ್ಲ ಇಲ್ಲ, ಇದು ಸರಿ ಇಲ್ಲ. ಇದು ಸಭಾಪತಿ ಅವರೇ, ಡಿಬೇಟ್ಗಳು ನಡೆಯುವಾಗ ಆ ಕಡೆ ಈ ಕಡೆ ಪದೇ ಬಳಕೆ ಆಗುವಾಗ ವ್ಯತ್ಯಾಸಗಳಾಗಿ ಕೆಲವು ಮಾನ್ಯ ಸದಸ್ಯರು ಆ ಕಡೆ ಈ ಕಡೆ ನೋವಾಗ್ಬೋದು. ಅವರ ಭಾವನೆಗಳಿಗೆ ಅನುಸಾರವಾಗಿ ತಮ್ಮ ಪೀಠದ ವತಿಯಿಂದ ನಿಮಗೆ ಸರಿ ಅಂತ ಕಂಡು ಬಂದರೆ, ವೆದರ್ ಇಟ್ಸ್ ಪಾರ್ಲಿಮೆಂಟರಿ ಆರ್ ಅನ್ಪಾರ್ಲಿಮೆಂಟರಿ, ನೀವು ಸರಿ ಬಂದಾಗ ನೀವು ಒಂದು ನಿರ್ಧಾರ ಮಾಡ್ತೀರಿ. ಕೆಲವು ಆಕ್ಷೇಪಾರ್ಹವಾದಂಥ ಪದಗಳು ಬಳಕೆ ಮಾಡಿದ್ರು, ಅದನ್ನು ನಮ್ಮ ಮನಸ್ಸಿಗೆ ನೋವಾಯಿತು ಅಂತ ಮಾನ್ಯ ಸದಸ್ಯರು ಆ ಕಡೆಯಿಂದ ಹೇಳಿದ ಮೇಲೆ ನೀವು ಅದನ್ನು ಗಮನದಲ್ಲಿಟ್ಕೊಂಡು ನಿಮ್ಮ ಅಧಿಕಾರ ಬಳಸಿ, ನಾನು ಆ ಎಲ್ಲ ಆಕ್ಷೇಪಾರ್ಹವಾದಂಥ ಪದಗಳನ್ನು ತೆಗೆದುಹಾಕಿದ್ದೀನಿ ಅಂದಮೇಲೆ ದಿ ಮ್ಯಾಟರ್ ಈಸ್ ಸೀಸ್ ದೇರ್. ಮುಗೀತು. ಇದು ನಡ್ಕೊಬಂದು ಪಾರ್ಲಿಮೆಂಟರಿ ಡೆಮಾಕ್ರಸಿಯಲ್ಲಿ ಎಲ್ಲ ಕಾಲದಲ್ಲೂ ಎಲ್ಲ ಪಾರ್ಲಿಮೆಂಟರಿ ವೇದಿಕೆಗಳಲ್ಲಿ ನಡೆದಿರ್ತಕ್ಕಂಥದ್ದು, ಇದು ಹೊಸದೇನಲ್ಲ. ಅವರ ಭಾವನೆ ಈ ಥರ ಆಗಿದೆ ಅಂತ ನಿಮ್ಗೆ ಗಮನಕ್ಕೆ ಬಂದ ಮೇಲೆ ಆ ಫೋರ್ಡಸನ್ನು ಎಕ್ಸ್ಪಾಂಡ್ ಮಾಡಿದ್ರೆ ವೆರ್ ಇಸ್ ದ ಸ್ಕೋಪ್ ಫರ್ದರ್ ಡಿಸ್ಕಷನ್. ಅದಾದ್ಮೇಲೆ ಮುಖ್ಯಮಂತ್ರಿಗಳ ನಿಲುವೇನು, ಸರ್ಕಾರದ ನಿಲುವೇನು? ಮಾನ್ಯ ಸಭಾಪತಿ ಅವರೇ, ಇದೆಲ್ಲ ಮಂತ್ರಿಗಳ ಸಮಾವೇಶ ಇರ್ಬೋದು. ನಾನು ತಮ್ಮನ್ನು ಕೇಳ್ತಾ ಇರೋದು ಇಷ್ಟೇ, ಈ ಸದನವನ್ನ ಸಭಾಪತಿ ಅವರೇ, ಈ ಸದನವನ್ನ ಗೂಂಡ ಅಂತ ಕರೆದದಕ್ಕೋಸ್ಕರ, ಈ ಸದನವನ್ನ ಚೀತು ಅಂತ ಹೇಳಿ ಕರೆದದಕ್ಕೋಸ್ಕರ ಮುಖ್ಯಮಂತ್ರಿ ವಿಷಾದ ಮಾಡಬೇಕು. ಸಭಾಪತಿ ಅವರೇ, ಈ ಸದನವನ್ನ ಗೂಂಡಗಳು ಅಂತ ಕರೆದದಕ್ಕೋಸ್ಕರ, ಈ ಸದನವನ್ನ ಚೀತು ಅಂತ ಹೇಳೋದಕ್ಕೋಸ್ಕರ ನಾನು ಮುಖ್ಯಮಂತ್ರಿ ವಿಷಾದ ಸೂಚನೆ ಮಾಡಬೇಕು ಆಗ್ರಹ ಮಾಡ್ತೀನಿ. ಒಂದ್ ನಿಮಿಷ, ನೀವು ಹೇಳಿದ್ದನ್ನು ನಾನು ಕೇಳ್ತೀನಿ, ಬಟ್ ನಾನು ಹಿಂಗ ಹೇಳಂತ ಯಾರಿಗೂ ಹೇಳಕ್ಕೆ ಆಗೋದಿಲ್ಲ. ಅದು ಅವ್ರಿಗೆ ಬಿಟ್ಟದ್ದು, ಹೇಳ್ದು ಬಿಟ್ಟದ್ದು. ಏನಂತ ಹೇಳ್ಬೇಕು? ಫಾರ್ ಎಕ್ಸಾಂಪಲ್, ಒಂದ್ ನಿಮಿಷ ಸಭಾಪತಿಗಳೇ, ನೀವು ನಮ್ಮ ನೆರವಿಗೆ ಬರ್ಬೇಕು. ನೀವು ಸಂವಿಧಾನದ ಪೀಠದ ಮೇಲೆ ಕೂತ್ಕೊಂಡಿದ್ದೀರಾ. ನಾನ್ ತಮ್ಮಲ್ಲಿ ಪ್ರಾರ್ಥನೆ ಮಾಡೋದೇನು ಅಂತಂದ್ರೆ, ಮುಖ್ಯಮಂತ್ರಿಗಳು ಈ ತರ ಮಾತಾಡಿದ್ದಕ್ಕೆ ನಮ್ಮ ಇಡೀ ಸದನದಲ್ಲಿ ನಮ್ಮೆಲ್ಲರಿಗೂ ಕೂಡ ನಾಚಿಕೆ ಆಗಿದೆ, ನೋವಾಗಿದೆ. ಅದಕ್ಕೆ ನಾನು ವಿನಂತಿಯನ್ನ ಮಾಡೋದು, ಒಂದ್ಸಾರಿ ವಿಷಾದವನ್ನು ವ್ಯಕ್ತಪಡಿಸಬೇಕು ಅಂತ. ಸರ್, ಇವರ ಬಿಹೇವಿಯರ್ ನಾಚಿಕೆ ಆಗ್ತದೆ ಹೇಳ್ಬೇಕು ಅಂದ್ರೆ ಒಂದ್ ನಿಮಿಷ ಸರ್, ರವಿ ಅವರೇ, ಸಭಾಪತಿ ರವಿ ಅವರೇ ಒಂದ್ ನಿಮಿಷ. ತಮ್ಮ ರಕ್ಷಣೆ ಹೆಂಗ್ ಹೇಳ್ತೀರಿ ನೀವು ಇಂಥವ್ರು? ಹಿಂಗ ರವಿ ಅವರೇ, ಒಂದ್ ನಿಮಿಷ. ರವಿ ಅವರೇ, ಇಂಥವ್ರು ಹಿಂಗ ಹೇಳ್ತೀವಿ ಅಣ್ಣ ಒಂದ್ ನಿಮಿಷ ನೋಡಿ. ನೀವು ಹೇಳಿ ನೋಡಿ, ರವಿ ಅವರೇ, ಕುತ್ಕೊಂಡು ರವಿ ಅವರೇ, ಅಲ್ಲ ಒಂದ್ ನಿಮಿಷ ಸರ್. ರವಿ ಅವರೇ, ಅಲ್ಲ ಒಂದ್ ನಿಮಿಷ, ಅಲ್ಲ ಒಂದ್ ನಿಮಿಷ, ಅಲ್ಲ ನಾನು ಅಲ್ಲ ರವಿ ಅವರೇ, ಅಲ್ಲ ಒಂದ್ ನಿಮಿಷ, ಅಲ್ಲ ಒಂದ್ ನಿಮಿಷ, ಅಲ್ಲ ರವಿ ಅವರೇ,